ಅಲ್ಲಪ್ಪ ಕ್ಯಾ ಬೋಲ್ತೀಸೋ ಕ್ಯಾಲ್ ನಡೀತಾಯಿಸೋ ಏನು ಒಂದು ಗೊತ್ತಾಗ್ತಲ್ಲಪ್ಪ ನಮಗೆ ನಾಳೆ ಪಕ್ಷಕ್ಕೆ ಎಲ್ಲರೂ ಊಟನ ಕೆಳಗಡೆ ಎಲೆ ಒಳಗಡೆ ಪೂಜೆ ಮಾಡಿ ಮೇಲೆ ತೊಗೊಂಡೋಗಿ ಇಡ್ತಾರಪ್ಪ. ಆದರೆ ಇಲ್ಲಿ ನೋಡ್ರಪ್ಪ ಒಬ್ಬರು ಮಾಳು ಪಕ್ಷಕ್ಕೆ ದೊಡ್ಡ ಶ್ರೀಮಂತರು ಕಂಡ್ರಪ್ಪ, ದುಡ್ಡಿರೋರೆಲ್ಲ ಹಂಗೇನಪ್ಪ, ಫ್ಲೈಟಲ್ಲಿ ಓಡಾಡ್ತಾರೆ, ಹೆಲಿಕಾಪ್ಟ್ರಲ್ಲಿ ಓಡಾಡ್ತಾರೆ. ನಮ್ಮಂಥವ್ರೆಲ್ಲ ಮಾಳು ಪಕ್ಷಕ್ಕೆ ಎಲೆನ ಊಟ ತೊಗೊಂಡೋಗಿ ಮನೆ ಮೇಲೆ ಇಡ್ತೀವಿ. ಅದು ಸ್ವಂತ ಮನೆ ಅಲ್ಲಪ್ಪ, ಬಾಡಿಗೆ ಮನೆಯಲ್ಲಿ ಇರೋರು ನಾವು. ಆಮೇಲೆ ಆ ಕೆಳಗಡೆ ಮನೆಯವ್ರು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನೋಡಬೇಕು, ಬೈದು ಬಿಡ್ತಾರೆ. ಎಲೆ ಊಟ ಯಾಕೆ ಅಲ್ಲಿ ತೊಗೊಂಡೋಗಿ ಇಡ್ತಾ ಇದೆಯಾ, ಎಲೆ ಊಟ ಇಲ್ಲಿ ಯಾಕೋ ಇಡ್ತೀಯಾ, ಕಾಗೆ ಎಲ್ಲ ಬೀಳಿಸ್ಬಿಡ್ತಾವೆ ಅಂತಾರೆ. ಒಂದು ದಿವಸನಪ್ಪ ಮಾಳು ಪಕ್ಷ ಬರೋದು ಒಂದೇ ದಿವಸ. ದೊಡ್ಡವ್ರು ಕಾರ್ಯ ಮಾಡೋ ಟೈಮು, ಪೂಜೆ ಮಾಡೋ ಟೈಮು ಏನೋ ಒಂದು ಸ್ವಲ್ಪ ಇಡ್ತೀವಿ. ಈಗ ಕಾಗೆ ಹತ್ರ ಊಟ ಇಡ್ಬೇಕಾದ್ರು ನಾವು ಪರ್ಮಿಷನ್ ಕೇಳ್ಬೇಕಾಯ್ತೈತೆ. ದೊಡ್ಡವ್ರು ಕಂಡ್ಲಾ, ದೊಡ್ಡವರು ಹೆಲಿಕಾಪ್ಟರ್ಗೆ ಹೋಗ್ತಾರೆ ಕಂಡ್ಲಾ ಮಾಳು ಪಕ್ಷ ಮಾಡೋಕ್ಕೆ. ಹೆಂಗೆ ಅಂತೀರಾ? ಇಲ್ಲಿ ನೋಡ್ರಪ್ಪ ಸ್ವಲ್ಪ ನೋಡ್ದೇನ್ಲ, ಮಾಳು ಪಕ್ಷಕ್ಕೆ ಹೆಲಿಕಾಪ್ಟರ್ ಒಳಗಡೆ ಊಟ ತೊಗೊಂಡೋಗ್ತಾ ಇದ್ರು ಅನ್ಸುತ್ತೆ ಕಂಡ್ಲಾ. ಪಾಪ ಯಾರು ತೊಗೊಂಡೋಗ್ತಾ ಇದ್ರೋ ಗೊತ್ತಿಲ್ಲ, ಕಾಗೆ ಗೊತ್ತಾಗ್ಬಿಡದೆ ಒಳ್ಳೆ ಊಟ ಇರಬೇಕು, ಹೆಲಿಕಾಪ್ಟರ್ ಒಳಗೆ ನುಗ್ಬಿಡೋದ ಕಂಡ್ಲಾ ಡೈರೆಕ್ಟಾಗಿ. ಎಲ್ಲಿಗೆ ತೊಗೊಂಡೋಗ್ತಾ ಇದ್ರು ಮಾಳು ಪಕ್ಷಕ್ಕೆ ಊಟ ಅಂತ ಗೊತ್ತಿಲ್ಲ, ಬೆಟ್ಟದ ಮೇಲೆ ಇಡಕ್ಕೆ ತೊಗೊಂಡೋಗ್ತಾ ಇದ್ರು ಏನೋ ಗೊತ್ತಿಲ್ಲ. ಶೋ ಆಗ್ಬಿಟ್ಟಿತ್ತೇನೋ ಕಾಗೆಗೆ. ಕೆಳಗಡೆ ನಾವು ಅಂತೀವಿ, ಒಂದು ಕಾಗೆ ಬರಲ್ಲ ಕಂಡ್ಲಾ ಕೆಳಗಡೆ. ನೋಡಿದ್ರೆ ಕಾಗೆ ಹೆಲಿಕಾಪ್ಟರ್ ಒಳಗೆ ನುಗ್ಬಿಟ್ಟದೆ ಕಂಡ್ಲಾ ಊಟ ತಿನ್ನಕ್ಕೆ. ಅದು ಯಾರ್ದು ಅಂತ್ಯ, ನಮ್ಮ DK ಸಾಹೇಬ್ರು ಹೋಗ್ತಾ ಇದ್ದಿದ್ದು ಹೆಲಿಕಾಪ್ಟರ್ ಒಳಗೆ ನುಗ್ಬಿಟ್ಟದೆ ಕಂಡ್ಲಾ. ಅದೇನು ತುಪ್ಪ ಹಾಕಿ ಮಾಡಿದ್ರು ಏನು ಹಾಕಿ ಮಾಡಿದ್ರು ಗೊತ್ತಿಲ್ಲ ಕಂಡ್ಲಾ. ಕಾಗೆ ಒಳಗಡೆನೇ ಹೋಗಿ ತಿಂದುಬಿಟ್ಟಿದೆ. ಓಲಿ ಊಟ ತಿಂದ್ರೆ ಪರವಾಗಿಲ್ಲ ಕಂಡ್ಲಾ, ಗಾಜೆ ತಿಂದುಬಿಟ್ಟೈತೆ ಕಂಡ್ಲಾ, ಫ್ರಂಟ್ ಗ್ಲಾಸ್ನ. ಅಲ್ಲಿ ನೋಡ್ಲಾ